ನಮಸ್ತೆ. ನನ್ನ ಹೆಸರು ಆನಂದ್. ಸಿನಿಮಾಗೆ ಬಂದಮೇಲೆ ನನ್ನ ಹೆಸರು ನವಿಲುಗರಿ ಆನಂದ್. ಈ ಆನಂದು ನವಿಲುಗರಿ ಆನಂದ್ ಆಗಿದ್ದು ಹೇಗೆ ಅಂತ ತಿಳಿಸ್ಕೊಡೋ ಅಂಥ ಒಂದು ಪ್ರಯತ್ನನೇ ಈ ನನ್ನ ಕತೆ ನಿಮ್ಮ ಜೊತೆ. ಮೂಲತಃ ನಮ್ಮ ಕುಟುಂಬದವರು ಗೌರಿಬಿದನೂರು ತಾಲೂಕು ಇಡಗೂರು ಗ್ರಾಮದವರು. ಈ ಹಳ್ಳಿ ಇರುವಂಥದ್ದು ಕರ್ನಾಟಕ ಆಂಧ್ರ ಬಾರ್ಡರಲ್ಲಿ. ಅಲ್ಲಿಂದ 1938 ನಮ್ಮ ತಾತನವರು ಗುಂಡೇಶೆಟ್ಟಿ ಅಂತ ಹೇಳಿ ಅವರು ಬೆಂಗಳೂರಿಗೆ ವಲಸೆ ಬರ್ತಾರೆ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ. ಇಲ್ಲಿಗೆ ಬಂದಮೇಲೆ ಹಲವಾರು ವ್ಯಾಪಾರಗಳು ಮಾಡ್ತಾರೆ, ಮಂಡಿ ಮರ್ಚೆಂಟ್ ಆಗಿರ್ತಾರೆ. ಆಗ ಬ್ರಿಟಿಷರ ರೂಲ್ ಇದ್ದಂಥ ಒಂದು ಟೈಮು. ಬ್ರಿಟಿಷರು ಲೈಸೆನ್ಸ್ಗಳು ಕೊಡ್ತಾಯಿದ್ರು ಹೈಸ್ಕೂಲ್ಗಳನ್ನ ನಡೆಸೋದಕ್ಕೆ, ಸ್ಕೂಲ್ಗಳನ್ನ ನಡೆಸೋದಕ್ಕೆ. ನಮ್ಮ ತಾತನವರು ಅವಿನ್ಯೂ ರೋಡ್ ಪಕ್ಕದಲ್ಲಿ ಒಂದು ಹೈಸ್ಕೂಲ್ ನಡೆಸೋದಕ್ಕೆ ಲೈಸೆನ್ಸ್ ಪಡೀತಾರೆ. ಒಂದು 3-4 ವರ್ಷ ಅಲ್ಲಿ ಹೈಸ್ಕೂಲ್ ನಡೆಸ್ತಾರೆ. ಅದಾದ ನಂತರ 1951 ಪತ್ರಕರ್ತರಾಗ್ತಾರೆ, ಜರ್ನಲಿಸ್ಟ್. ವಿರೋಧಿ ಅಂತ ಒಂದು ಪತ್ರಿಕೆ ಪ್ರಾರಂಭ ಮಾಡ್ತಾರೆ. ಸಂಜೆ ಪತ್ರಿಕೆ ಅದು ಸುಮಾರು 3 ವರ್ಷ ನಡೆಯುತ್ತೆ. ಅದು ಕೂಡ ಅವ್ರಿಗೆ ಸಾಕಷ್ಟು ಲಾಭ ಏನು ಸಿಗೋದಿಲ್ಲ. ಅದರಿಂದ ಕಡೆಗೆ ಏನು ಮಾಡ್ತಾರೆ, ಒಬ್ಬ ಅಸ್ಟ್ರಾಲಜರ್ ಹೇಳ್ದ ಅಂತ ಹೇಳಿ 1956 ಪ್ಲೀಡರ್ ಎಕ್ಸಾಮಿನೇಷನ್ ಪಾಸ್ ಮಾಡ್ತಾರೆ. ಈ ಪ್ಲೀಡರ್ ಎಕ್ಸಾಮಿನೇಷನ್ ಅಂದರೆ ಏನು ನೋಡಿ, ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದನ್ನು ಕಟ್ಟಿಕೊಟ್ಟಿದ್ದು, ಪ್ರಾರಂಭ ಮಾಡಿದ್ದು ಬ್ರಿಟಿಷರು. ಲೋಯೆಸ್ಟ್ ಕೋರ್ಟ್ಗಳು ಅಂತಂದರೆ ಮ್ಯಾಜಿಸ್ಟ್ರೇಟು, ಮುನ್ಸಿಫ್ ಕೋರ್ಟು, ಅದಾದ ನಂತರ ಡಿಸ್ಟ್ರಿಕ್ಟ್ ಕೋರ್ಟು, ಅದಾದ ನಂತರ ಹೈಕೋರ್ಟು. ಬ್ರಿಟಿಷರಿದ್ದಾಗ ಆ ಹೈಕೋರ್ಟ್ ಆದಮೇಲೆ ಲಂಡನ್ಗೆ ಹೋಗಬೇಕಾಗಿತ್ತು ಅಪೀಲು. ಬ್ರಿಟಿಷರು ಹೋದ್ಮೇಲೆ ಆ ಲಂಡನ್ ಅಪೀಲ್ಗಳು ಬದಲಾಗಿ ನಮ್ಮಲ್ಲಿ ಸುಪ್ರೀಂ ಕೋರ್ಟು ಪ್ರಾರಂಭ ಆಯಿತು. ಸೊ ಈ ಪ್ಲೀಡರ್ ಎಕ್ಸಾಮಿನೇಷನ್ ಪಾಸ್ ಮಾಡಿದವರು ಇಲ್ಲಿ ಬೇಸಿಕಲಿ ಮುನ್ಸಿಫು ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮಾತ್ರನೇ ಪ್ರಾಕ್ಟೀಸ್ ಮಾಡ್ಬೋದಾಗಿದೆ. ಅವರು 1956 ಈ ಎಕ್ಸಾಮ್ ಪಾಸ್ ಮಾಡ್ತಾರೆ. ಜೀವನ ಪೂರ್ತಿ ವಕೀಲಿಕೆ ಮಾಡ್ತಾರೆ. 1956 ಎಕ್ಸಾಮ್ ಪಾಸ್ ಮಾಡಿದ ನಂತರ ಅವ್ರು ಇಮಿಡಿಯೇಟಾಗಿ ಹೋಗಿ ಜಾಯ್ನ್ ಆಗೋದು ಒಬ್ಬ ಹಿರಿಯ ಕ್ರಿಮಿನಲ್ ವಕೀಲರು, ದೇವದಾಸ್ ಅಂತ ಹೇಳಿ. ಕ್ರಿಮಿನಲ್ ಕೇಸಸ್ ಅಂದರೆ ನಿಮಗೆ ನೆನಪಾಗುವಂಥದ್ದು ದೊಡ್ಡ ಹೆಸರು ಅಂತಂದರೆ ರಾಮ್ ಜೇಠ್ಮಲಾನಿ ಅಂತ. ಪೂರ್ತಿ ದೇಶದಲ್ಲಿ ತುಂಬ ದೊಡ್ಡ ಹೆಸರಿರುವಂಥ ವಕೀಲರು. ಹಾಗೇನೇ ಕರ್ನಾಟಕದಲ್ಲಿ ತುಂಬ ದೊಡ್ಡ ಹೆಸರಿದ್ದಂಥ ಕ್ರಿಮಿನಲ್ ವಕೀಲರು ಅಂತಂದರೆ ದೇವದಾಸ್. 1950 ಇಂದ 1996 ಹಲವಾರು ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸ್ಗಳು ಯಾವುದೇ ಇರಲಿ, ಮರ್ಡರ್ ಇರ್ಬೋದು, ಅಟೆಂಪ್ಟ್ ಟು ಮರ್ಡರ್ ಇರ್ಬೋದು, ಡಕಾಯಿತಿ, ರಾಬರಿ, ರೇಪ್, ಫ್ಯಾಬ್ರಿಕೇಷನ್ ಆಫ್ ಡಾಕ್ಯುಮೆಂಟ್ಸ್, ಫೋರ್ಜರಿ ಕೇಸಸ್ ಯಾವುದೇ ಇರಲಿ, ಕೊತ್ವಾಲ್ ರಾಮಚಂದ್ರ ಮರ್ಡರ್ ಕೇಸ್ ಇರ್ಬೋದು, ಜಯರಾಜಕ್ಕೆ ಸಂಬಂಧಪಟ್ಟಿರುವಂಥ ಕೇಸ್ಗಳಿರ್ಬೋದು, ಅಂಡರ್ವರ್ಲ್ಡ್ ಡಾನ್ಗಳು, ಅವರೆಲ್ಲರಿಗೂ ಲಾಯರ್ ಇವರೇನೆ ದೇವದಾಸ್. ಅಂಥ ಹಿರಿಯ ವಕೀಲರು ಕೆಳಗಡೆ 1956 ಅವರು ವಕೀಲಿಕೆ ಪ್ರಾರಂಭ ಮಾಡ್ತಾರೆ. ಸುಮಾರು 2 ವರ್ಷಗಳ ಕಾಲ ಅವ್ರ ಆಫೀಸ್ನಲ್ಲಿದ್ದು ಅದಾದ ನಂತರ ಇಂಡಿಪೆಂಡೆಂಟ್ ಆಗ್ತಾರೆ. 1963 BL ಎಕ್ಸಾಮಿನೇಷನ್ ಪಾಸ್ ಮಾಡ್ತಾರೆ. ಇವತ್ತಿಗೆ ನಿಮಗೆ ಗೊತ್ತಿರೋ ಹಾಗೆ LLB ಎಕ್ಸಾಮ್ ಇದೆ. ಆಗ BL ಎಕ್ಸಾಮ್ ಸಿಕ್ತು, ಅಂದರೆ ಬ್ಯಾಚುಲರ್ಸ್ ಇನ್ ಲಾ, 2 ವರ್ಷದ ಕೋರ್ಸು. ರೆಗ್ಯುಲರ್ ಅಡ್ವೊಕೇಟ್ ಆಗ್ತಾರೆ. ನಮ್ಮ ತಾತನವರು ಆಗಿನ ಕಾಲದಲ್ಲಿ ಸಮಾಜ ಸೇವೆ ಮಾಡ್ಕೊಂಡಿದ್ದಂಥವ್ರು, ಪಾಲಿಟಿಕ್ಸಲ್ಲಿದ್ದಂಥವ್ರು, ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದವರು. ಹಲವಾರು ದೇವಸ್ಥಾನಗಳು ಕಟ್ಟಿಸಿದ್ದಾರೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು, ಹೀಗೆ ಬೇರೆ ಬೇರೆ 100 ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೆಲಸ ಮಾಡಿದ್ರು. 1975 ಬೆಂಗಳೂರಿನ ಅಡ್ವೊಕೇಟ್ಸ್ ಅಸೋಸಿಯೇಷನ್, ವಕೀಲರ ಸಂಘ ಇವತ್ತೇನಿದೆ, 1975 ಅದಕ್ಕೆ ಅವರು ಅಧ್ಯಕ್ಷ ಆಗ್ತಾರೆ, ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಗ್ತಾರೆ. 1975 ನಮ್ಮ ದೇಶದ ಮೇಲೆ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿನ ಇಂಪೋಸ್ ಮಾಡ್ತಾರೆ. ಎಮರ್ಜೆನ್ಸಿ ವಿಷಯವಾಗಿ ನಿಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ. ತಮ್ಮ ರಾಜಕೀಯ ಎದುರಾಳಿಗಳು ಯಾರ್ಯಾರಿದ್ರು ಪೂರ್ತಿ ದೇಶದಲ್ಲಿ ಎಲ್ಲರನ್ನೂ ಕೂಡ ಅವರು ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಕಳಿಸ್ಬಿಡ್ತಾರೆ. ಇವರು ನಮ್ಮ ತಾತನವರು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದರಿಂದ ಫಸ್ಟು ಕರ್ನಾಟಕದಲ್ಲಿ ಅರೆಸ್ಟ್ ಆಗೋದು ಇವರೇ, ಗುಂಡೇಶೆಟ್ಟರು. ಉಪ್ಪಾರಪೇಟೆ ಪೊಲೀಸ್ನವರು ಅರೆಸ್ಟ್ ಮಾಡಿ ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲಿಗೆ ಕಳಿಸ್ತಾರೆ. 1-2 ದಿನ ಆದಮೇಲೆ ವಾಜಪೇಯಿ, ಅಡ್ವಾನಿ, ರಾಮಕೃಷ್ಣ ಹೆಗಡೆ, ದೇವೇಗೌಡ ಮತ್ತು ಜಾರ್ಜ್ ಫರ್ನಾಂಡಿಸ್, ಹೀಗೆ 10 ಹಲವು ಆಗಿನ ಕಾಲದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಗಳಿದ್ರು ಎಲ್ಲರನ್ನೂ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಕಳಿಸ್ಬಿಡ್ತಾರೆ. ಎಮರ್ಜೆನ್ಸಿ 1975 ಹಿಡಿದು 1977 ಸುಮಾರು 18-19 ತಿಂಗಳ ಕಾಲ ಇರುತ್ತೆ. ಎಲ್ಲರೂ ಸೆಂಟ್ರಲ್ ಜೈಲಲ್ಲೇ ಕಳಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ಬೆಂಗಳೂರು ಜೈಲಲ್ಲಿದ್ದಾಗ 1976 ಬೆಂಗಳೂರಿನ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ MLC ಎಲೆಕ್ಷನ್ಸು ನಿಗದಿಯಾಗುತ್ತೆ.
ಜೈಲಲ್ಲಿ ಇದ್ದಿದ್ದರಿಂದ ಪಕ್ಷ ನಮ್ಮ ತಾತನವ್ರಿಗೆ ಟಿಕೆಟ್ ಕೊಡುತ್ತೆ, ನೀವೇ ಕಂಟೆಸ್ಟ್ ಮಾಡಿ, ಜೈಲಲ್ಲಿ ಇದ್ದೀರಾ, ಹೋರಾಟ ಮಾಡ್ತಾ ಇದ್ದೀರಾ, ಅದೇ ನೀವೇ ಸರಿ ಅಂತ ಹೇಳಿ ಅವರು ಸೆಂಟ್ರಲ್ ಜೈಲಲ್ಲಿ ಕೂತ್ಕೊಂಡು ನಾಮಿನೇಷನ್ಸ್ ಕೊಡ್ತಾರೆ, ಅಪ್ಲಿಕೇಶನ್ ಕೊಡ್ತಾರೆ. ಆ ನಾಮಿನೇಷನ್ ಅಕ್ಸೆಪ್ಟ್ ಆಗುತ್ತೆ. ಆದರೆ ಎಲೆಕ್ಷನ್ಸ್ಗೆ ಅವ್ರು ಯಾವುದೇ ರೀತಿಯಾದಂಥ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಪ್ಯಾಂಪ್ಲೆಟ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಓಡಾಡೋದಕ್ಕೆ ಸಾಧ್ಯ ಇಲ್ಲ, ಸೆಂಟ್ರಲ್ ಜೈಲಲ್ಲಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಆಗಿನ ರಾಜಕೀಯ ಟರ್ಮಾಯಿಲ್ ಪರಿಸ್ಥಿತಿಲಿ ಜನ ಅತಿ ಹೆಚ್ಚಿನ ಅಂತರದಲ್ಲಿ ಮತಗಳನ್ನು ಕೊಟ್ಟು ಗುಂಡೇಶೆಟ್ಟರನ್ನ MLC ಮಾಡ್ತಾರೆ. 1976 MLC ಆಗಿ 88ವರೆಗೂ 12 ವರ್ಷಗಳ ಕಾಲ ಅವರು MLC ಆಗಿದ್ದರು. ಆಮೇಲೆ ಅವ್ರಿಗೆ ತುಂಬ ಹೆಸರಿತ್ತು, ಒಳ್ಳೆ ಹೆಸರು. ಯಾರು ಏನೇ ಬಂದು ಕೇಳಿದ್ರು ಸಹಾಯ ಮಾಡುವಂಥದ್ದು, ಮತ್ತು ಎಲ್ಲ ಕಡೆ ಸಮಾಜ ಸೇವೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಒಳ್ಳೆ ಹೆಸರಿತ್ತು. ಇದು ನನ್ನ ಕುಟುಂಬದ ಹಿನ್ನೆಲೆ. ಹಾಗಾದರೆ ನನಗೂ ಮತ್ತು ಈ ಸಿನಿಮಾಗೆ ಯಾವ ರೀತಿ ನಂಟು ಬಂತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ, ನಮ್ಮ ಜನ್ರೇಷನ್ ಅವರ ಪ್ರೇರಣೆಯಿಂದಾಗಿ ಎಲ್ಲರೂ ಲಾಯರ್ಗಳೇ. ಅವರು ಫಸ್ಟ್ ಜನ್ರೇಷನ್ ಲಾಯರು, ನೆಕ್ಸ್ಟ್ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಲಾಯರು, ನಾನು ಲಾಯರ್ ಅದೇ. ಕುಟುಂಬದಲ್ಲಿ 8 ಜನ ಲಾಯರ್ಗಳಾದ. 1972-73ವರೆಗೂ ಎಲ್ಲ ಚಿತ್ರೀಕರಣ ನಡೀತಾ ಇದ್ದಿದ್ದು ಎಲ್ಲಿ ಅಂತಂದರೆ ಚೆನ್ನೈಯಲ್ಲಿ, ಮಡ್ರಾಸಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗೆಲ್ಲ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದರೆ, ಕನ್ನಡ ಆಗಲಿ, ತೆಲುಗು ಆಗಲಿ, ತಮಿಳ್ ಆಗಲಿ, ಮಲಯಾಳಂ ಆಗಲಿ, ಎಲ್ಲ 4 ಭಾಷೆಯ ಚಿತ್ರಗಳು ಅಲ್ಲೇ ಶೂಟಿಂಗ್ ನಡೀಬೇಕು. ಒಂದು 4-5 ದೊಡ್ಡ ದೊಡ್ಡ ಸ್ಟುಡಿಯೋಗಳಿದ್ವು. ಆ ಸ್ಟುಡಿಯೋಗಳಲ್ಲಿ ಫ್ಲೋರ್ಗಳಿರ್ತಾ ಇತ್ತು. ಏನಾದರೂ ಮನೆಗಳು ಲೊಕೇಶನ್ಸ್ ಬೇಕು ಅಂತಂದರೆ ಒಬ್ಬ ಆರ್ಟ್ ಡೈರೆಕ್ಟರ್ ಇರ್ತಾ ಇದ್ದ. ಆರ್ಟ್ ಡೈರೆಕ್ಟ್ರನ್ನ ಒಂದು ಪರ್ಮಿಷನ್ ತೊಗೊಂಡು, ಅವ್ರ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ಯಾವ ರೀತಿ ಬೇಕೋ ಆ ರೀತಿ ಸೆಟಪ್ಗಳನ್ನ ರೆಡಿ ಮಾಡ್ಕೊಡ್ತಾ ಇದ್ದಾರೆ, ಎಸ್ಪೆಷಲಿ ಫರ್ನಿಚರ್. ಇದು ಆರ್ಟ್ ಡೈರೆಕ್ಟರ್ನ ಮಾಡ್ತಾ ಇದ್ದಂಥ ಕೆಲಸ. 1973 ಆದಮೇಲೆ ಹೊಸ ಬದಲಾವಣೆಗಳು ಬರ್ತವೆ. ಆ ಬದಲಾವಣೆಗಳು ಏನು ಅಂತಂದರೆ, ಇಷ್ಟು ದಿನ ಸ್ಟುಡಿಯೋದ ಒಳಗಡೆ ನಡೀತಾ ಇದ್ದಂಥ ಶೂಟಿಂಗು ಸ್ಟುಡಿಯೋದಿಂದ ಹೊರಗಡೆ ಬಂದು ಶೂಟಿಂಗ್ಗಳು ಪ್ರಾರಂಭ ಆಗುತ್ತೆ. ಅಂದರೆ ಪ್ರೈವೇಟ್ ಬಿಲ್ಡಿಂಗ್ಗಳು, ಪ್ರೈವೇಟ್ ಮನೆಗಳು, ಅಲ್ಲಿ ಪರ್ಮಿಷನ್ ತೊಗೊಂಡು ಅಲ್ಲಿ ಶೂಟಿಂಗ್ ಮಾಡುವಂಥ ಒಂದು ವ್ಯವಸ್ಥೆ. ಅದಾದ ನಂತರ ಸರಿಸುಮಾರು ಒಂದು 10 ವರ್ಷಗಳಲ್ಲಿ ರಾಮಕೃಷ್ಣ ಹೆಗಡೆ ಅವ್ರ ಪೀರಿಯಡ್ನಲ್ಲಿ ಪೂರ್ತಿಯಾಗಿ ಕನ್ನಡದ ಚಿತ್ರೀಕರಣ ಏನಿದೆ ಚೆನ್ನೈಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು, ಚೆನ್ನೈನ ಒಂದು ಹಿಡಿತದಿಂದ ಮುಕ್ತರಾಗಬೇಕು ಅನ್ನೋ ಒಂದು ಒಂದೇ ಉದ್ದೇಶದಿಂದ ಇಲ್ಲಿ ಬೇರೆ ಬೇರೆ ಸ್ಟುಡಿಯೋಗಳು ಪ್ರಾರಂಭ ಆಗುತ್ತೆ. ನಿಮ್ಗೆ ಗೊತ್ತು, ಮೈಸೂರಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇದೆ, ಮತ್ತು ಬೆಂಗಳೂರಲ್ಲಿ ಅಭಯ್ ನಾಯ್ಡು ಸ್ಟುಡಿಯೋ ಬಂತು. ಅದಕ್ಕಿಂತ ಮುಂಚೆ ಬಾಲಕೃಷ್ಣ ಅವ್ರದ್ದು ಅಭಿಮಾನ್ ಸ್ಟುಡಿಯೋ ಬಂತು. ಹೀಗೆ ಒಂದೊಂದಾಗಿ ಸ್ಟುಡಿಯೋಗಳು, ಚಾಮುಂಡೇಶ್ವರಿ ಸ್ಟುಡಿಯೋ ಒಂದೊಂದಾಗಿ ಬರ್ತಾ ಪ್ರಾರಂಭ ಆಗುತ್ತೆ. 1983ಗೆ ಒಬ್ಬರು ಡೈರೆಕ್ಟ್ರು ಸಮೀವುಲ್ಲಾ ಅಂತ ಹೇಳಿ ಹಲವಾರು ಸಿನಿಮಾಗಳನ್ನ, ಕನ್ನಡ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೆ ಯಾರೋ ಹೇಳಿದ್ರು, ನೋಡಿ ಗುಂಡೇಶೆಟ್ಟರ ಹತ್ರ ಹೋದರೆ ನಿಮಗೆ ಲೊಕೇಶನ್ ಕೊಡ್ತಾರೆ, ಅವ್ರು ಸಹಾಯ ಮಾಡ್ತಾರೆ, ಹೋಗಿ ಕೇಳಿ ಅಂತ. ನಮ್ಮ ಮನೆ ಜಯನಗರದಲ್ಲಿತ್ತು. ಸರಿ, ಈ ಸಮೀವುಲ್ಲಾ ಯಾರಿದ್ದಾರೆ ಅವ್ರು ಬರ್ತಾರೆ ನಮ್ಮ ಮನೆಗೆ ಬಂದು, ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಮಗೆ ಲೊಕೇಶನ್ ಬೇಕು, ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ತಾರೆ. ಸರಿ, ನಮ್ಮ ತಾತನವ್ರು ಕೇಳಿದ್ರು, ಏನಪ್ಪ ಸಿನಿಮಾ ಹೆಸರು? ಧರ್ಮ. ಎಷ್ಟು ದಿನ ಬೇಕಪ್ಪ ಶೂಟಿಂಗು? ಒಂದು 4 ದಿನ ಸರ್. ಆದರೆ ಯಾರ್ಯಾರು ಇರ್ತಾರೆ ಆರ್ಟಿಸ್ಟ್ಗಳು? ಸರ್ ಅದೇ ಜೈ ಜಗದೀಶ್, ಮತ್ತು ಹೀರೋ ಜೈ ಜಗದೀಶು, ಹೀರೋಯಿನ್ ಬಂದು ವಿಜಯಲಕ್ಷ್ಮಿ ಸಿಂಗ್, ಇವತ್ತು ಅವ್ರ ವೈಫು, ಮತ್ತು ಸಪೋರ್ಟಿಂಗಲ್ಲಿ ಸುಂದರ್ ಕೃಷ್ಣ ಅರಸ್ ಅವರು ಇರ್ತಾರೆ ಸರ್. ಸರಿನಪ್ಪ, ಆಗಲಿ, ನೀವು ಶೂಟಿಂಗ್ ಮಾಡ್ಕೊಳ್ಳಿ ಅಂತಂದರು. ನನಗೆ ಆವಾಗ ಸರಿಸುಮಾರು ಒಂದು 2 ವರ್ಷ ವಯಸ್ಸಿದ್ದಿರ್ಬೋದು, ಸಣ್ಣ ಹುಡುಗ. 84 ಅಂತಂದರೆ ಶೂಟಿಂಗ್ ನಡೆಯುತ್ತೆ. ನಾವು ಅಲ್ಲಿವರೆಗೂ ಸಿನಿಮಾಗಳನ್ನು ನೋಡೇ ಇಲ್ವಲ್ಲ. ಸಿನಿಮಾ ಅಂತಂದರೆ ಥಿಯೇಟ್ರಲ್ಲಿ ನೋಡಿರ್ತೀವಿ, ನೇರವಾಗಿ ಶೂಟಿಂಗ್ ನೋಡುವಂಥ ಒಂದು ಅವಕಾಶ ಯಾವತ್ತೂ ಸಿಕ್ಕಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ಶೂಟಿಂಗ್ ನಡೆಯುತ್ತೆ. ಸಿನಿಮಾದಲ್ಲಿ ಹಲವಾರು ಟೆಕ್ನಿಕ್ಗಳಿದೆ. ಆ ಟೆಕ್ನಿಕ್ಗಳು ಏನು ಅಂತಂದರೆ, ಅವ್ರ ಲೊಕೇಶನ್ ಸ್ಪ್ಯಾಸಿಟಿ ಇದ್ದರೆ, ಸಿಗೋದು ಕಷ್ಟ ಆದರೆ ಒಂದು ಬಿಲ್ಡಿಂಗ್ನ ತೋರಿಸ್ತಾರೆ, ಬೇರೆ ಬೇರೆ ರೂಮ್ಗಳನ್ನ ಬೇರೆ ಬೇರೆ ಮನೆಗಳ ತೋರಿಸೋ ಅಂಥ ಒಂದು ಚೀಟ್ ಶಾಟ್ಸ್ ತೆಗಿತಾರೆ. ಅದು ಫಾರ್ ದ ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದು. ಈಗಾದರೆ ಡಿಜಿಟಲ್ ಕ್ಯಾಮ್ರಾ ಇದೆ, ಆಗ ಇದ್ದಿದ್ದು Arri 3 ಕ್ಯಾಮ್ರಾ, ಅಂದರೆ ನೆಗೆಟಿವಲ್ಲಿ ರನ್ ಆಗುವಂಥ ಕ್ಯಾಮ್ರಾ. ಒಂದ್ಸರಿ ಕ್ಯಾಮ್ರಾನ ಬಟನ್ ಆನ್ ಮಾಡಿದ್ರೆ ನೆಗೆಟಿವ್ ಗರ್ರ್ ಅಂತ ಸೌಂಡ್ ಬರೋದು. ಈಗ ಏನೂ ಇಲ್ಲ, ಬಟನ್ ಆನ್ ಮಾಡ್ತೀವಿ, ಮೊಬೈಲಲ್ಲಿ ಯಾವ ಥರ ಇರುತ್ತೋ ಹಾಗೇ ಡಿಜಿಟಲ್ ಕ್ಯಾಮ್ರಾಗಳು ಕೂಡ ರನ್ ಆಗ್ತಾ ಇರ್ತದೆ, ಯಾವುದೇ ಸೌಂಡ್ ಬರೋದಿಲ್ಲ. ಆದರೆ ಆಗಿನ ಕಾಲದಲ್ಲಿ ಇದ್ದಿದ್ದು ಕ್ಯಾಮ್ರಾ ಸಿಸ್ಟಮೇ ಬೇರೆ ಇತ್ತು, Arri 3 ಕ್ಯಾಮ್ರಾ. ಸೊ ಆ Arri 3 ಕ್ಯಾಮ್ರಾ ಏನಿದೆ ಅದನ್ನು ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ನೋಡಿದೆ. ಶೂಟ್ ಮಾಡಿದ್ರು, ಸುಮಾರು ಜನ, ಹೊರಗಡೆ ಎಲ್ಲ ಜನ ಬರೋರು. ಹಾಗೆಲ್ಲ ಕುತೂಹಲ ಜಾಸ್ತಿ ಸಿನಿಮಾ ಶೂಟಿಂಗ್ ಅಂತಂದರೆ. ಈಗ ಸ್ವಲ್ಪ ಕಡಿಮೆ ಇರ್ಬೋದು. ತುಂಬ ಜನ ಬಂದು ಹೊರಗಡೆ ಗೇಟ್ ಮುಂದೆ ಎಲ್ಲ ಜಮಾಯಿಸ್ಬಿಡೋರು, ಯಾರು ಬಂದಿದ್ದಾರೆ ಅಂತ
ಕೆಳಗಡೆ ಮನೆಯಲ್ಲಿ ಜೈ ಜಗದೀಶ್ ಅಂದರೆ ಹೀರೋ ಅವ್ರ ಮನೆ ಅನ್ನೋ ರೀತಿಲಿ ಶೂಟ್ ಮಾಡಿದ್ರು. ಮಾಡಿ ಮೇಲೆ ವಿಜಯಲಕ್ಷ್ಮಿ ಸಿಂಗ್ ಹೀರೋಯಿನ್ ಮನೆ ಅಂತ ಹೇಳಿ ಶೂಟ್ ಮಾಡಿದ್ರು. ಆ ಸಿನಿಮಾ ಕತೆ ಏನು ಅಂತಂದರೆ ಗಂಡ ಹೆಂಡತಿ ಅವ್ರ ನಡುವೆ ಒಂದು ಸಣ್ಣ ಜಗಳ. ಆ ಸಣ್ಣ ಜಗಳ ಒಂದು ವಿಚ್ಛೇದನದ ಅರ್ಜಿಗೆ ಟರ್ನ್ ಆಗುತ್ತೆ. ಆ ವಿಚ್ಛೇದನ ಅರ್ಜಿ ನಡೆಸೋದಕ್ಕೆ ಒಬ್ಬ ಲಾಯರು, ಆ ಲಾಯರಿನ ರೋಲ್ ಬಂದ್ ಮಾಡಿದ್ದು ಸುಂದರ್ ಕೃಷ್ಣ ಅರಸು. ಹೀಗೆ ಸುಂದರ್ ಕೃಷ್ಣ ಅರಸು ಅವರು ಪಕ್ಕದ ಮನೆಯಲ್ಲಿ ಇನ್ನೊಂದು ನಮ್ಮ ವಕೀಲರ ಒಂದು ಆಫೀಸ್ ಇತ್ತು. ಆ ಆಫೀಸ್ನಲ್ಲಿ ಅವರ ಒಂದು ಆಫೀಸಾಗಿ ಶೂಟ್ ಮಾಡಿದ್ರು. ನಮಗೆ ಆಶ್ಚರ್ಯ, ಏನಪ್ಪ ಈ ಥರ ಶೂಟ್ ಮಾಡ್ತಾ ಇದ್ದಾರೆ, ಕೆಳಗಡೆ ಹೀರೋ ಮನೆ ಮಾಡಿ ಮೇಲೆ ಹೀರೋಯಿನ್ ಮನೆ ಡೂಪ್ಲೆಕ್ಸ್ ಮನೆ ಹೇಗೆ ಶೂಟ್ ಮಾಡ್ತಾರೆ ಅಂತ. ಆಮೇಲೆ ಸಿನಿಮಾ ಬಿಡುಗಡೆ ಆದಮೇಲೆ ಗೊತ್ತಾಯಿತು, ಹೊರಗಡೆ ಮಾತ್ರ ಒಬ್ಬರು ಮನೆ ತೋರಿಸ್ತಾರೆ, ಹೊರಗಡೆ ಇನ್ನೊಬ್ಬರು ಮನೆ ತೋರಿಸೋದಕ್ಕೆ ಇನ್ಯಾವುದೋ ಮನೆ ತೋರಿಸಿರ್ತಾರೆ. ಅದು ನಿರ್ದೇಶಕರ ಟೆಕ್ನಿಕ್. ಅವರು ಕ್ಲೀನಾಗಿ ಪ್ಯಾಚ್ ವರ್ಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿ ನೋಡ್ತಾ ಇರೋಂಥ ವೀಕ್ಷಕರಿಗೆ ಗೊತ್ತೂ ಆಗಬಾರ್ದು ಇದು ಒಂದೇ ಮನೇಲಿ ಶೂಟ್ ಮಾಡಿದ್ದೀವಿ ಅಂತ, ಬೇರೆ ಬೇರೆ ಮನೆ ಅಂತ ಅನ್ನಿಸ್ಬೇಕು. ಆ ರೀತಿ ಪ್ಯಾಚ್ ಅಪ್ ಮಾಡಿ ವರ್ಕೌಟ್ ಮಾಡಿ ಕ್ಲೀನಾಗಿ ಶೂಟ್ ಮಾಡಿದ್ರು. ಒಂದು 4 ದಿನ ಶೂಟ್ ಮಾಡಿದ್ರು. ನಾವು ಸಣ್ಣ ಹುಡುಗರು ಏನಂತಂದರೆ ಹೇಳ್ದಲ್ಲ, 2 ವರ್ಷ ಹುಡುಗ ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು. ತುಂಬ ಖುಷಿ ಆಯಿತು, ಇಂಪ್ರೆಸ್ ಆಯಿತು, ಸಿನಿಮಾ ಬಗ್ಗೆ ಒಲವು ಮೂಡಿತು. ಅದಾದ ನಂತರ ನಾನು ಹೇಳಿದಾಗೆ ನಮ್ಮ ತಾತನವ್ರು MLC ಆಗಿದ್ದರು. ಈ ಆಗಿನ ಕಾಲದಿಂದಲೂ ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಹಿರಿಯರು ಯಾರಾದರೂ ಇದ್ದರೆ, ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್, ತುಂಬ ದೊಡ್ಡ ಡೈರೆಕ್ಟರ್ಗಳಿರ್ಬೋದು, ಅವ್ರಿಗೆ MLC ಪದವಿಯನ್ನು ಕೊಡುವಂಥ ಒಂದು ಪರಿಪಾಠ ಇತ್ತು. ರಾಮಕೃಷ್ಣ ಹೆಗಡೆ ಅವರ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಆರತಿ ಮೇಡಮ್, ಆಗಿನ ಕಾಲದ ಹೀರೋಯಿನ್ ಯಾರಿದ್ರು, ಅವ್ರನ್ನ MLC ಮಾಡಿದರು. ಅವರು ಮಿನಿಸ್ಟರ್ ರಘುಪತಿ ಅವ್ರನ್ನ ಮದುವೆ ಆಗಿದ್ದರು. ಅವರು ಕೂಡ ಆಗಾಗ ನಮ್ಮ ಮನೆಗೆ ಬಂದು ಹೋಗುವಂಥ ಒಂದು ಮೀಟಿಂಗ್ಗಳಿಗೆ ಬಂದು ಹೋಗುವಂಥದ್ದು ಪರಿಪಾಠ ಇತ್ತು. ಅವ್ರನ್ನ ನಾವು ತುಂಬ ಹತ್ತಿರದಿಂದ ನೋಡಿದ್ದು ಆ ಸ್ಟಾರ್ ಅಂತಂದರೆ ಆರತಿ ಮೇಡಮ್ನೇ. ತುಂಬ ಖುಷಿ ಆಗೋದು, ಯಾಕೆಂದರೆ ಅವ್ರನ್ನ ನೋಡಿಬಿಟ್ಟು ನಾವು ಥಿಯೇಟ್ರಲ್ಲಿ ಮಾತ್ರನೇ ನೋಡ್ತಾ ಇದ್ದು, ಹೀರೋ ಆಗಲಿ ಹೀರೋಯಿನ್ ಆಗಲಿ, ನೇರವಾಗಿ ಅವ್ರು ಬಂದು ನಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ ಅಂತಂದರೆ ತುಂಬ ಖುಷಿ ಆಗೋದು. ನಾವು ಇಂಥ ದೊಡ್ಡ ಹೀರೋಯಿನ್ ಜೊತೆ ಮಾತಾಡ್ತಾ ಇದ್ವಿ, ಪಕ್ಕದಲ್ಲಿದ್ದೀವಿ ಅಂತ ಹೇಳಿ. ಆ ಎಲ್ಲ ಇಂಪ್ರೆಷನ್ಗಳು ಚಿಕ್ಕಂದಲ್ಲಿ ನನ್ನ ಮೇಲೆ ಬಿದ್ದಿತ್ತು. ಅದು ಬಹುಶಃ ಮುಂದೆ ಯಾವತ್ತೋ ಒಂದು ಮೊಳಕೆ ಹೊಡಿತು ಅಂತ ಕಾಣಿಸುತ್ತೆ. ಸರಿ, ಹೀಗೆ ಒಂದು 20 ವರ್ಷಗಳ ಕಾಲ ಹೀಗೆ ನಡೆಯುತ್ತೆ. ನಾನು LLB ಪಾಸ್ ಮಾಡ್ತೀನಿ. ಸರಿ, ಸುಮಾರು 2004 ಲಾಯರ್ ಕೆಲಸ ಮಾಡ್ತಾ ಇದ್ದೆ. ನಾನು LLB ಪಾಸ್ ಮಾಡಿದ್ಮೇಲೆ ಸೇರಿಕೊಂಡಿದ್ದು S. ಶಂಕರಪ್ಪ ಅಂತ ಹೇಳಿ. ಈ S. ಶಂಕರಪ್ಪನವ್ರು ಯಾರು ಅಂತಂದರೆ, ನಾನು ಹೇಳಿದ್ನಲ್ಲ ಮುಂಚೆ, ದೇವದಾಸ್, ಸೀನಿಯರ್ ಕ್ರಿಮಿನಲ್ ಲಾಯರ್ ದೇವದಾಸ್ ಅವರ ಜೂನಿಯರ್ S. ಶಂಕರಪ್ಪ. ಇವರು ಅಷ್ಟೊತ್ತಿಗಾಗಲೇ ತುಂಬ ಹೆಸರು ಮಾಡಿದರು. ನಾನು ಹೇಳಿದಾಗೆ ಒಂದು ಸಿನಿಮಾ ನಿಮಗೆ ಗೊತ್ತಿರ್ಬೋದು, ಆ ದಿನಗಳು, ತುಂಬ ಸೂಪರ್ ಹಿಟ್ ಸಿನಿಮಾ. ಆ ದಿನಗಳು ಸೂಪರ್ ಹಿಟ್. ಈ ಸಿನಿಮಾದ ಕತೆ ಏನು ಅಂತಂದರೆ, ಕೊತ್ವಾಲ್ ರಾಮಚಂದ್ರ ಅಂತ ಒಬ್ಬ ರೌಡಿ ಇರ್ತಾನೆ, ಜಯರಾಜ್ ಅಂತ ಇನ್ನೊಬ್ಬ ರೌಡಿ ಇರ್ತಾನೆ. 1980s ಈ ಇಬ್ಬರಿಗೂ ನಡುವೆ ನಡೆದಂಥ ಘಟನೆಗಳು, ಘರ್ಷಣೆಗಳು, ಹೊಡೆದಾಟಗಳು ಮತ್ತು ಕೊಲೆಗಳು, ಕ್ರಿಮಿನಲ್ ಕೇಸ್ಗಳು, ಇದಕ್ಕೆ ಸಂಬಂಧಪಟ್ಟಾಗೆ ಮಾಡಿರೋಂಥ ಒಂದು ಕತೆ ಅಗ್ನಿಶ್ರೀಧರ್ ಅವರು. ಇದು ಸೂಪರ್ ಹಿಟ್ ಸಿನಿಮಾ ಎಲ್ಲಿವರೆಗೂ ಮುಗಿಯುತ್ತೆ ಅಂತಂದರೆ, 4 ಜನ ಸೇರಿಕೊಂಡು ಈ ಕೊತ್ವಾಲ್ ರಾಮಚಂದ್ರನ ಮರ್ಡರ್ ಮಾಡ್ತಾರೆ, ಜೈಲ್ಗೆ ಹೋಗ್ತಾರೆ. ಇಲ್ಲಿವರೆಗೂ ನಡೆಯುತ್ತೆ. ಜೈಲ್ಗೆ ಹೋದ್ಮೇಲೆ ಏನು, ಆ್ಯಕ್ಚುಲಿ ಮರ್ಡರ್ ಆದಮೇಲೆ ಒಂದು FIR ಆಗುತ್ತೆ, ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ ಅರೆಸ್ಟ್ ಆಗುತ್ತೆ. ಅರೆಸ್ಟ್ ಆದ ನಂತರ ಸೆಂಟ್ರಲ್ ಜೈಲಿಗೆ ಕಳಿಸ್ತಾರೆ ಅಕ್ಯೂಸ್ಡ್ಗಳನ್ನ. ಅದಾದ ನಂತರ ಚಾರ್ಜ್ ಶೀಟ್ ಹಾಕಿ ಕ್ರಿಮಿನಲ್ ಕೇಸ್ನ ನಡೆಸ್ತಾರೆ. ಆದರೆ ಈ ಕೊತ್ವಾಲ್ ರಾಮಚಂದ್ರನ ಮರ್ಡರ್ ಕೇಸ್ ಏನಿದೆ ತುಂಬ ವಿಭಿನ್ನ ಯಾಕೆ ಅಂತಂದರೆ, ಇಲ್ಲಿ ಕೊತ್ವಾಲ್ ರಾಮಚಂದ್ರ ಮರ್ಡರ್ ಆಗುತ್ತೆ, 4 ಜನ ಸೇರ್ಕೊಂಡು ಮಾಡ್ತಾರೆ. ಆ ಸಿನಿಮಾ ನೀವು ನೋಡಿರ್ಬೋದು. ಮೊದಲು ಸೀತಾರಾಮ್ ಶೆಟ್ಟಿ ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2 ಅಗ್ನಿಶ್ರೀಧರ್, ಅಕ್ಯೂಸ್ ನಂಬರ್ 3 ಸೈಯದಮಾನ್ ಬಚ್ಚನ್, ಅಕ್ಯೂಸ್ ನಂಬರ್ 4 ವರದರಾಜ್. ಇವರು ಆ ಮಟ್ಟದ ರೌಡಿಸಮಲ್ಲಿ ಇದ್ದಂಥವರಲ್ಲ. ಆಗಿನ ಕಾಲದಲ್ಲಿ ದೊಡ್ಡ ರೌಡಿ ಅಂತ ಹೆಸರು ತಗೊಂಡವನು ಜಯರಾಜ್ಗೆ ತುಂಬ ದೊಡ್ಡ ಹೆಸರಿತ್ತು. ಇವರೆಲ್ಲ ಹೋಗಿ ಆ ಜಯರಾಜ್ ಹತ್ರ ಸರೆಂಡರ್ ಆಗ್ತಾರೆ. ನೋಡಿ, ಈ ಮರ್ಡರ್ ಕೇಸಿಂದ ನಾವು ತಪ್ಪಿಸ್ಕೊಳ್ಬೇಕು, ಹಾಗೆ ಕೊತ್ವಾಲ್ ರಾಮಚಂದ್ರನ ಶಿಷ್ಯರು ಇದ್ದಾರೆ, ಅವರಿಂದನೂ ನಮಗೆ ಪ್ರೊಟೆಕ್ಷನ್ ಬೇಕು, ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಈ ಜಯರಾಜ್ಗೂ ಕೊತ್ವಾಲ್ ರಾಮಚಂದ್ರಗೂ ಆಲ್ರೆಡಿ ಘರ್ಷಣೆಗಳು ನಡೀತಾ ಇರುತ್ತೆ, ಆಲ್ರೆಡಿ ಬಡದಾಟ ಆಗಿರುತ್ತೆ. ಜಯರಾಜ್ಗೆ ಈ ಮಾತು ಕೇಳಿಬಿಟ್ಟು ತುಂಬ ಸಂತೋಷ ಆಗುತ್ತೆ. ಆಯಿತು, ನೀವು ಕೊಲೆ ಮಾಡಿರೋದು ಗ್ಯಾರಂಟಿ ಅಂದರೆ ಡೆಡ್ ಬಾಡಿನ ಎತ್ಕೊಂಬನ್ನಿ ಅಂತಾರೆ. ಇವರು ಡೆಡ್ ಬಾಡಿನ ಸಾಗಿಸ್ತಾರೆ. ನೇರವಾಗಿ ಆ ಡೆಡ್ ಬಾಡಿನ ಎತ್ಕೊಂಡೋಗಿ ಜಯರಾಜ್ ಮನೇಲಿರ್ತಾರೆ.
ಆ ಡೆಡ್ ಬಾಡಿನ ನೋಡಿ ಜಯರಾಜ್ಗೆ ಸಂತೋಷ ಆಗುತ್ತೆ. ಇನ್ನು ನನ್ನ ವಿರೋಧಿ ಯಾರೂ ಇಲ್ಲ ರೌಡಿ, ನಾನೊಬ್ಬನೇ, ಬೆಂಗಳೂರಿನ ಅಂಡರ್ವರ್ಲ್ಡು ಪೂರ್ತಿಯಾಗಿ ನನ್ನ ಕಂಟ್ರೋಲಲ್ಲಿ ಬರುತ್ತೆ ಅಂತ ಹೇಳಿ ಖುಷಿಯಾಗಿ ಜಯರಾಜು ಆ ಡೆಡ್ ಬಾಡಿನ ಎತ್ಕೊಂಡೋಗಿ ಬನ್ನರ್ಘಟ್ಟ ರೋಡಲ್ಲಿ ಒಂದು ಹಳೆ ಇದರಲ್ಲಿ ಬಾವಿ ಒಳಗಡೆ ಸುಟ್ಟು ಬಿಸಾಕ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಇದಕ್ಕೆ ಮುಂಚೆನೇ ಕ್ರಿಮಿನಲ್ ಲಾಯರ್ಗಳ ಹತ್ರ ಒಪಿನಿಯನ್ ತೊಗೊಂಡಿರ್ತಾರೆ, ಏನು ಮಾಡಬೇಕು, ಹೇಗೆ ತಪ್ಪಿಸ್ಕೋಬೇಕು ಈ ಕ್ರಿಮಿನಲ್ ಕೇಸಿಂದ ಅಂಥೇಳಿ. ಡೆಡ್ ಬಾಡಿ ಸಿಕ್ಕರೆ ಡೇಂಜರು, ಡೆಡ್ ಬಾಡಿ ಸಿಗದೆ ಹೋದರೆ ಕೇಸ್ ಗೆಲ್ಲೋದು ಸುಲಭ ಅಂತ ಹೇಳಿ ವಕೀಲರು ಅವ್ರಿಗೆ ಸಜೆಷನ್ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಇವರು ಸುಟ್ಟಾಕ್ತಾರೆ. ಡೆಡ್ ಬಾಡಿ ಸಿಗೋದಿಲ್ಲ, ಮೂಳೆಗಳು ಸಿಗೋದಿಲ್ಲ, ಎಲ್ಲ ಪುಡಿ ಪುಡಿ ಆಗೋಗಿರುತ್ತೆ, ಎಲ್ಲಿ ಬಿಸಾಕಿರ್ತಾರೆ. ಪೊಲೀಸ್ನವ್ರಿಗೆ ಡೆಡ್ ಬಾಡಿನೇ ಸಿಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಅರೆಸ್ಟ್ ಮಾಡ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಎಲ್ಲ ನಡೆಯುತ್ತೆ. 2 ವರ್ಷಗಳವರೆಗೂ ಕೇಸ್ ನಡೆಯುತ್ತೆ. ಈ ಕೇಸ್ನ ನಡೆಸಿದ್ದು ದೇವದಾಸ್ ಕ್ರಿಮಿನಲ್ ಲಾಯರ್, ಅವರ ಶಿಷ್ಯನೇ ಎಸ್ ಶಂಕರಪ್ಪ. ಈ ಕೊತ್ವಾಲ್ ರಾಮಚಂದ್ರನ ಮರ್ಡರ್ ಕೇಸ್ನಲ್ಲಿ ಪೂರ್ತಿಯಾಗಿ ಅಸಿಸ್ಟ್ ಮಾಡಿದಂಥ ಹಿರಿಯ ವಕೀಲರು ಎಸ್ ಶಂಕರಪ್ಪ. ಆಗ ಅಸಿಸ್ಟೆಂಟ್ ಆಗಿದ್ದವರು 10 ವರ್ಷಗಳಲ್ಲಿ ಸೀನಿಯರ್ ಕ್ರಿಮಿನಲ್ ಲಾಯರ್ ಆಗಿ ರೂಪುಗೊಂಡಿರ್ತಾರೆ. ಆ ಎಸ್ ಶಂಕರಪ್ಪ ಅವರ ಬಳಿ ನಾನು ಜೂನಿಯರಾಗಿ ಕೆಲಸ ಮಾಡಿದೆ. ಈ ಕೇಸು ಅಫ್ಕೋರ್ಸ್ ಕೊತ್ವಾಲ್ ರಾಮಚಂದ್ರ ಮರ್ಡರ್ ಕೇಸು, ಎಲ್ಲರೂ ಅಕ್ವಿಟ್ ಆಗ್ತಾರೆ, ಎಲ್ಲರೂ ಹೊರಗೆ ಬರ್ತಾರೆ. ಅದಾದ ನಂತರ ಒಂದು 10 ವರ್ಷಗಳಲ್ಲಿ ದೇವದಾಸ್ ಅವರು ತೀರ್ಕೊಂಡಿರ್ತಾರೆ 96ಅಲ್ಲಿ. ಅವರ ಶಿಷ್ಯರಾದ ಎಸ್ ಶಂಕರಪ್ಪ ಅವ್ರಿಗೂ ದೊಡ್ಡ ಹೆಸರು ಬಂದಿರುತ್ತೆ, ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸ್ಗಳು ನಡೆಸ್ತಾ ಇರ್ತಾರೆ. ದೇವೇಗೌಡರದು ಅವ್ರ ವೈಫ್ ಮೇಲೆ, ಚೆನ್ನಮ್ಮ ದೇವೇಗೌಡರ ಮೇಲೆ ಒಂದು ಆ್ಯಸಿಡ್ ಅಟ್ಯಾಕ್ ನಡೆಯುತ್ತೆ. ಎಲ್ಲಿ? ಹಾಸನ ಡಿಸ್ಟ್ರಿಕ್ಟಲ್ಲಿ. ಅವ್ರ ದಾಯಾದಿಗಳು ಯಾರೋ ಸ್ವಲ್ಪ ಹೊಟ್ಟೆ ಉರಿಯಿಂದ ಆ್ಯಸಿಡ್ ಎತ್ಕೊಂಡ್ಬಂದು ಅವ್ರ ಮೇಲೆ ಚೆಲ್ಲಿರ್ತಾರೆ. ಅದು ಹೈ ಸೆನ್ಸೇಷನಲ್ ಕೇಸು. ಯಾಕೆ ಅಂತಂದರೆ ದೇವೇಗೌಡರು ಅದು ಆಲ್ರೆಡಿ ಅವರು ಪ್ರಧಾನಮಂತ್ರಿ ಆಗಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅವ್ರ ಮೇಲೆ ಆ್ಯಸಿಡ್ ಅಟ್ಯಾಕ್ ನಡೀತು ಅಂತ ಹೇಳಿ ಹೈ ಸೆನ್ಸೇಷನಲ್ ಕೇಸ್ ಆಗಿರುತ್ತೆ. ಆ ಕೇಸ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಅಂತ ಹೇಳಿ ಕರ್ನಾಟಕ ಸರ್ಕಾರ ನೇರವಾಗಿ ಎಸ್ ಶಂಕರಪ್ಪ ಅವ್ರನ್ನ ದೇವೇಗೌಡರ ವಕೀಲರಾಗಿ ನೇಮಕ ಕೊಡ್ತಾರೆ. ಈ ಕೇಸ್ನ ಕೂಡ ಎಸ್ ಶಂಕರಪ್ಪ ಅವ್ರು ನಡೆಸಿದ್ರು. ಟ್ರಯಲ್ ನಡೆಯುತ್ತೆ. ಟ್ರಯಲ್ ನಡೆದ ಮೇಲೆ ಒಂದು 10 ವರ್ಷಗಳ ಕಾಲ ಅಲ್ಲಿ ಸೆರೆಮನೆ ಕನ್ವಿಕ್ಷನ್ ಪ್ರೊನೌನ್ಸ್ ಆಗುತ್ತೆ ಕೋರ್ಟಲ್ಲಿ. ಆ ಆ್ಯಸಿಡ್ ಅಟ್ಯಾಕ್ ಯಾರು ಮಾಡಿದೋ ಅವನು 10 ವರ್ಷ ಜೈಲ್ವಾಸ ಅನುಭವಿಸ್ತಾನೆ. ಆಲ್ರೆಡಿ ಅವ್ರಿಗೆ ಎಸ್ ಶಂಕರಪ್ಪ ಅವ್ರಿಗೆ ಒಂದು ದೊಡ್ಡ ಹೆಸರಿತ್ತು. ಅದಾದ ನಂತರ ನಿಮಗೆ ಇನ್ನೂ ಒಂದು ಕೇಸ್ ಗೊತ್ತಿರ್ಬೋದು, ಕಂಬಾಲ್ಪಲ್ಲಿ ಮರ್ಡರ್ ಕೇಸ್. ಈ ಕಂಬಾಲ್ಪಲ್ಲಿ ಏನು ಅಂತಂದರೆ 2 ಜಾತಿಗಳ ಮಧ್ಯೆ ನಡೆಯುವಂಥ ಘರ್ಷಣೆ. ನಮ್ಮ ಎಲ್ಲ ರಾಜ್ಯಗಳಲ್ಲಿ, ದೇಶದಲ್ಲಿ 2 ಜಾತಿಗಳ ಮಧ್ಯೆ ಘರ್ಷಣೆ ಆಗಿರುವಂಥ ನೂರಾರು ಎಕ್ಸಾಂಪಲ್ಸು ನೀವು ನೋಡಿರ್ತೀರ, ಕೇಳಿರ್ತೀರ. ಈ ಕಂಬಾಲ್ಪಲ್ಲಿ ಮರ್ಡರ್ ಕೇಸ್ನಲ್ಲಿ ಒಂದೇ ಇನ್ಸಿಡೆಂಟಲ್ಲಿ ಸರಿಸುಮಾರು 13 ಜನ ಕೊಲೆ ಆಗಿರ್ತಾರೆ. ಸೀರಿಯಸ್ ಮರ್ಡರ್ ಕೇಸ್ ಅದು. ಈ ಕಡೆನೂ ಕೊಲೆ ಆಗ್ಸತ್ತಿದ್ದಾರೆ, ಆ ಕಡೆನೂ ಕೊಲೆ ಆಗ್ಸತ್ತಿದ್ದಾರೆ. ಎಲ್ಲರೂ ಒಂದು 25-30 ಜನನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದರು. ಆ ಒಂದು ಕೇಸ್ನ ಕೂಡ ಹ್ಯಾಂಡಲ್ ಮಾಡಿದ್ದು ಎಸ್ ಶಂಕರಪ್ಪನವರು. ಕಡೆಯಲ್ಲಿ ಎಲ್ಲರೂ ಇವ್ರ ವಿರುದ್ಧನೂ ಸಾಕ್ಷಿ ಕೊಡಲಿಲ್ಲ, ಅವ್ರ ವಿರುದ್ಧನೂ ಸಾಕ್ಷಿ ಕೊಡಲಿಲ್ಲ. 2 ಕಡೆ ಕಾಂಪ್ರಮೈಸ್ ಆಗಿ ಕ್ಲೋಸ್ ಆಗೋಯ್ತು. ಬಟ್ ಟ್ರಯಲ್ ವಾಸ್ ವೆರಿ ಸೀರಿಯಸ್. ಇಂಥ ಸೀನಿಯರ್ ಕ್ರಿಮಿನಲ್ ಲಾಯರ್ ಯಾರಿದ್ದಾರೆ ಎಸ್ ಶಂಕರಪ್ಪ, ಅವ್ರ ಹತ್ರ ನಾನು ಲಾಯರ್ ಆಗಿ ಸೇರಿಕೊಂಡೆ. 2 ವರ್ಷ ಅವ್ರ ಹತ್ರ ನಾನು ಲಾಯರಾಗಿ ವಿದ್ಯೆನ ಕಲಿತೆ. ಅದಾದ ನಂತರ ನನಗನ್ನಿಸ್ತು ಹೈಕೋರ್ಟ್ನಲ್ಲಿ ಸ್ವಲ್ಪ ಸ್ಪೆಷಲೈಸೇಷನ್ಗೆ ಹೋಗೋಣ, ಸಿವಿಲ್ ಕೇಸ್ ಕಡೆ ಅಂತ ಅನ್ನಿಸ್ತು. ಸರಿ, ಸುಮಾರು 2007ನೇ ಇಸ್ವಿಲಿ ನಾನು ಹೈಕೋರ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಆ್ಯಸ್ ಅನ್ ಅಡ್ವೊಕೇಟ್. ಅಲ್ಲೋಗಿ ಸೇರಿಕೊಂಡಿದ್ದು MS ರಾಜೇಂದ್ರ ಪ್ರಸಾದ್, ಸೀನಿಯರ್ ಕೌನ್ಸಿಲ್. ಅವ್ರ ವಿಶೇಷ ಏನು ಅಂತಂದರೆ, ಹೀ ಈಸ್ ಅ ರಿಟೈರ್ಡ್ ಹೈಕೋರ್ಟ್ ಜಡ್ಜ್. 1988ಇಂದ ಹಿಡಿದು 2000ವರೆಗೂ ಅವರು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೆಲಸ ಮಾಡ್ತಾಯಿದ್ರು. 2000ಇಂದ 2002ವರೆಗೂ ಹೈಕೋರ್ಟ್ ಜಡ್ಜ್ ಆಗಿ ಕೆಲಸ ಮಾಡಿ ರಿಟೈರ್ ಆಗಿದ್ದರು. ಇವ್ರಿಗೆ ಮೈಸೂರಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಟಾಡಾ ಕೋರ್ಟ್ ಅಂತ ಸಪ್ರೇಟ್ ಕೋರ್ಟ್ಗಳಿದೆ. ಈ ಟಾಡಾ ಕೋರ್ಟ್ ಯಾವುದು ಅಂತಂದರೆ ವೀರಪ್ಪನ್ಗೆ ಸಂಬಂಧಪಟ್ಟಿರುವಂಥ ಕೋರ್ಟ್ಗಳು. ಅಂದರೆ ಅವನು ವೀರಪ್ಪನ್ನು ಮತ್ತು ಅವನ ಗ್ಯಾಂಗ್ನವರು ಏನೇನು ಕ್ರಿಮಿನಲ್ ಕೇಸ್ಗಳು ನಡೆಸಿದ್ರು ಆ ಎಲ್ಲ ಕೇಸ್ಗಳು ಟಾಡಾ ಕೋರ್ಟಿಗೆ ಬರೋದು. ನಮ್ಮ ಹಿರಿಯರು ರಾಜೇಂದ್ರ ಪ್ರಸಾದ್ ಅವರು ಆ ಕೋರ್ಟಿನ ಜಡ್ಜ್ಗಳು. 1999 ಮತ್ತು 2000 ಟೈಮ್ನಲ್ಲಿ ನಿಮ್ಮೆಲ್ರಿಗೂ ಗೊತ್ತು, ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನ್ಯಾಪ್ ಮಾಡ್ತಾನೆ ವೀರಪ್ಪನ್, ದುರದೃಷ್ಟವಶಾತ್. ಈ ಕೇಸ್ ಕೂಡ, ಅಣ್ಣ ಅವ್ರ ಕೇಸ್ ಕೂಡ ನೇರವಾಗಿ ಟಾಡಾ ಕೋರ್ಟಿಗೆ ಬರುತ್ತೆ. ಆ ಕೇಸ್ನ ಹಿಯರಿಂಗ್ ಕೂಡ ನಡೆಸಿದ್ದು ರಾಜೇಂದ್ರ ಪ್ರಸಾದ್ ಅವರೇ.
ಈ ರೀತಿ ನಡೆಸಿದಂಥ ಸಂದರ್ಭದಲ್ಲಿ ಹಲವಾರು ಚಿತ್ರರಂಗಕ್ಕೆ ಸಂಬಂಧಪಟ್ಟಿರುವಂಥ ಗಣ್ಯರು ಕಾಂಟ್ಯಾಕ್ಟು ನಮ್ಮ ಜಡ್ಜ್ ಸಾಹೇಬ್ರಿಗೆ ಸಿಕ್ಕಿರುತ್ತೆ. ವಿಷ್ಣುವರ್ಧನ್ ಅವರು, ಹಿರಿಯ ನಟ ವಿಷ್ಣುವರ್ಧನ್ ಅವರು ಮೂಲತಃ ಮೈಸೂರಿನವರು. ಅವರು ಕೂಡ ಈ ರೀತಿ ಒಂದು ಪರಿಚಯ ನಮ್ಮ ಜಡ್ಜ್ ಸಾಹೇಬ್ರಿಗೆ ಆಗುತ್ತೆ. ಒಂದು ರೀತಿ ಅವ್ರಿಗೂ ತುಂಬ ಒಳ್ಳೆ ಕಾಂಟ್ಯಾಕ್ಟು, ಕನೆಕ್ಷನ್ನು ಬೆಳೆಯುತ್ತೆ, ಒಳ್ಳೆ ಸ್ನೇಹಿತರಾಗ್ತಾರೆ. ಅದಾದ ನಂತರ ವಿಷ್ಣುವರ್ಧನ್ ಸರ್ ಅವರ ಪರಿಚಯದಿಂದಾಗಿ ಚಿತ್ರರಂಗದಲ್ಲಿ ಹಲವಾರು ಕಾಂಟ್ಯಾಕ್ಟ್ಗಳು ನಮ್ಮ ಜಡ್ಜ್ ಸಾಹೇಬ್ರಿಗೆ ಬೆಳೆಯುತ್ತೆ. 2002 ಅವರು ರಿಟೈರ್ ಆಗ್ತಾರೆ ಹೈಕೋರ್ಟಿಂದಾಗಿ. ಆಗ ರೆಗ್ಯುಲರಾಗಿ ಇವ್ರಿಗೂ ಒಂದು ಆಸೆ ಇರುತ್ತೆ, ಗ್ಲ್ಯಾಮರ್ ದುನಿಯಾ, ಯಾರಿಗೆ ಬೇಕಾದರೂ ಆಸೆ ಹುಡ್ಬೋದು, ಸಿನಿಮಾ ಅಂತ. ವಿಷ್ಣುವರ್ಧನ್ ಸರ್ ಅವರು ನಮ್ಮ ಜಡ್ಜ್ ಸಾಹೇಬ್ರನ್ನ ಸುಮಾರು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಅವ್ರ ಮೂಲಕ ರಾಕ್ಲೈನ್ ವೆಂಕಟೇಶ್ ಅವರು, ಕೊಬ್ಬರಿ ಮಂಜು ಅವರು, ರಮೇಶ್ ಅರವಿಂದ್ ಅವರು, ಲಹರಿ ವೇಲು ಅವರು, ಹೀಗೆ ಹಲವಾರು, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು, ಸುಮಾರು ಜನ, ಒಂದು 10-15 ಜನ ಅವರಿಂದ ಪರಿಚಯ ಆಗ್ತಾರೆ. ಅವರೆಲ್ಲರೂ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿರ್ತಾರೆ. ಯಾಕೆ ಅಂತಂದರೆ ಯಾರದೇ ಆಗಲಿ ಸಿವಿಲ್ ಕೇಸ್ಗಳಿರ್ಬೋದು, ಚೆಕ್ ಬೌನ್ಸ್ ಕೇಸ್ಗಳಿರ್ಬೋದು, ಲೀಗಲ್ ಒಪಿನಿಯನ್ಗಳಿರ್ಬೋದು, ಈ ಥರ ಎಲ್ಲ ವಿಷಯಗಳು ಬರ್ತಾ ಇರಬೇಕಾದ್ರೆ ಅವರು ಒಬ್ಬ ಲಾಯರ್ ಬೇಕಲ್ಲ. ರಿಟೈರ್ಡ್ ಹೈಕೋರ್ಟ್ ಜಡ್ಜು ಅಂತಂದರೆ ಒಂದು ನಂಬಿಕೆ ಜಾಸ್ತಿ ಇರುತ್ತೆ. ಆದ್ದರಿಂದ ಇವರೆಲ್ಲರೂ ಗಣ್ಯರು ನೇರವಾಗಿ ಇವರು ಬಂದು ನಮ್ಮ ಜಡ್ಜ್ ಸಾಹೇಬ್ರಿಗೆ ಕೇಸ್ಗಳನ್ನ ಕೊಡೋದಾಗಲಿ, ಲೀಗಲ್ ಒಪಿನಿಯನ್ಗೆ ಬರೋದಾಗಲಿ ಈ ರೀತಿ ಬರ್ತಾಯಿದ್ರು. ನಾನು 2007 ಅವ್ರ ಆಫೀಸಿಗೆ ಸೇರಿಕೊಂಡೆ. ನನಗೂ ಗೊತ್ತಿರಲಿಲ್ಲ ಈ ವಿಷಯ ಎಲ್ಲ, ಅವ್ರಿಗೆ ಅಷ್ಟು ಕಾಂಟ್ಯಾಕ್ಟ್ ಇದೆ ಸಿನಿಮಾ ಇಂಡಸ್ಟ್ರೀಲಿ ಅಂತ ಹೇಳಿ. ನಾನು 2007 ನಾನು ಅವರ ಆಫೀಸಿಗೆ ಜಾಯ್ನ್ ಆದ ನಂತರ ಒಂದು ದಿನ ಯಾವುದೋ ಒಂದು ಕೇಸ್ ನೋಡಿದೆ. ಹೆಸರು ರಾಕ್ಲೈನ್ ವೆಂಕಟೇಶ್ ಮತ್ತು ಎಸ್ ನಾರಾಯಣ್ ಅಂತ ಇತ್ತು. ಇದೇನಿದು ರಾಕ್ಲೈನ್ ವೆಂಕಟೇಶ್ ಎಸ್ ನಾರಾಯಣ್ ಇದೆಲ್ಲ ಹೆಸರಿದೆಯಲ್ಲ ಅಂತ ನೇರವಾಗಿ ಕೇಳಿದೆ ಸೀನಿಯರ್ನ. ಏನು ಸರ್ ಇದು ಸಿನಿಮಾ ಅವ್ರದ್ದ ಇದು ಅಂದೆ. ಹಾಂ ಹೌದಯ್ಯ, ಅವ್ರದ್ದೇ ಕೇಸ್ ಇದು, ನಮಗೆ ತುಂಬ ಜನ ಗೊತ್ತಿದ್ದಾರೆ, ಎಲ್ಲರೂ ಫ್ರೆಂಡ್ಸು ಅಂತ ಹೇಳಿದ್ರು. ನನಗೆ ಆವಾಗ ಫಸ್ಟ್ ಟೈಮು ಒಂದು ಫ್ಲ್ಯಾಶ್ ಆಯಿತು. ಅರರರೇ, ಎಷ್ಟು ಸಿನಿಮಾಲಿ ಇಷ್ಟು ದೊಡ್ಡ ಹೆಸರು ಮಾಡಿರೋರೆಲ್ಲ ನಮ್ಮ ಕ್ಲೈಂಟ್ಗಳಿದ್ದಾರೆ, ಇರಲಿ ಒಂದು ಸರಿ ನೋಡೋಣ ಇವ್ರನ್ನು ನಾನು ಅಂತ ಹೇಳಿ ಸಂತೋಷಪಟ್ಟೆ. ಆಮೇಲೆ ನಮ್ಮ ಸೀನಿಯರ್ ಹೇಳಿದ್ರು, ಎಸ್ ನಾರಾಯಣ್ ಅವ್ರದ್ದು ಯಾವ ಸಿನಿಮಾ ನೋಡಿದ್ರು ನನಗೆ ಒಂದು ಚಾನ್ಸ್ ಕೊಡ್ತಾರೆ. ಸರಿ, ಸುಮಾರು ಒಂದು 10 ಸಿನಿಮಾಗಳಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರು. ನನಗಿನ್ನೂ ಜಾಸ್ತಿ ಖುಷಿ ಆಯಿತು. ಹೌದು, ಆ್ಯಕ್ಟಿಂಗ್ ಮಾಡಿದ್ದಾರೆ, ಹಂಗಾದರೆ ನಾನು ಯಾವತ್ತಾದರೂ ಒಂದು ದಿನ ಹೋಗಿ ಶೂಟಿಂಗ್ ಲೊಕೇಶನ್ ನೋಡ್ಬೋದು, ಶೂಟಿಂಗ್ ನೋಡ್ಬೋದು ಅಂತ ಹೇಳಿ ಖುಷಿಪಟ್ಟೆ. ಹೀಗೆ ನಡೀತಾ ಇತ್ತು. ಅವ್ರ ಕೇಸ್ಗಳನ್ನ ನಡೆಸ್ತಾ ಇದ್ವಿ. ನಾರ್ಮಲಾಗಿ ಜುಡಿಷಿಯರಿಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಮ್ಮರ್ ಹಾಲಿಡೇಸ್ ಇರುತ್ತೆ, ವಿಂಟರ್ ಹಾಲಿಡೇಸ್ ಇರುತ್ತೆ. ಸಮ್ಮರ್ ಹಾಲಿಡೇಸ್ ಅಂತಂದರೆ ಐದು ವಾರಗಳ ಕಾಲ, ಎಂಟೈರ್ ಏಪ್ರಿಲ್ ಮೇಯಲ್ಲಿ ರಜೆಗಳು ಕೊಟ್ಬಿಡ್ತಾರೆ ಕೋರ್ಟ್ಗೆ, ನಡೆಯೋದಿಲ್ಲ. ಹಾಗೆಲ್ಲ ಹಾಲಿಡೇಸು. ಹೈಕೋರ್ಟು ರಜಾ ಇದೆ ಅಂದಮೇಲೆ ನಮಗೂ ರಜಾನೇ ಅಲ್ವೇ. 2007 ಎಸ್ ನಾರಾಯಣ್ ಸರು ಒಂದು ಸಿನಿಮಾ ಮಾಡ್ತಾರೆ, ಚೆಲುವಿನ ಚಿತ್ತಾರ ಅಂತೇಳಿ. ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್, ಹೀರೋಯಿನ್ ಬಂದು ಅಮೂಲ್ಯ. ಸೂಪರ್ ಹಿಟ್ ಸಿನಿಮಾ, ತುಂಬ ದೊಡ್ಡ ಸಿನಿಮಾ, ಆಲ್ರೆಡಿ ಹಿಟ್ಟಾಗೋಗಿತ್ತು, ತುಂಬ ಹೆಸರಿತ್ತು ಎಸ್ ನಾರಾಯಣ್ ಸರ್ಗೆ. ಆಲ್ರೆಡಿ ಈಸ್ ಅ ರನ್ನಿಂಗ್ ಹಾರ್ಸ್, ಓಡ್ತಾ ಇದ್ದಂಥ ಕುದುರೆ ಅವರು. 2008 ಹಾಲಿಡೇಸ್ಗೆ ಇನ್ನೊಂದು ಫಿಲಮು ಮಾಡೋದಕ್ಕೆ, ಶೂಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. 2008 ಸಮ್ಮರ್ ವೆಕೇಷನ್ಸ್ಗೆ. ಆ ಸಮ್ಮರ್ ವೆಕೇಷನ್ಸ್ಗೆ ಯಾಕೆ ಅನ್ನೋದಕ್ಕೆ ಅದು ಅವ್ರದ್ದು ಒಂದು ಕಾರಣ ಇತ್ತು. ಹೀರೋಯಿನ್ ಬಂದು ಅಮೂಲ್ಯ, ಚೆಲುವಿನ ಚಿತ್ತರ ಆಲ್ರೆಡಿ ಸೂಪರ್ ಹಿಟ್ ಆಗೋಗಿತ್ತಲ್ಲ, ಆ ಹೀರೋಯಿನ್ ಹಾಕೋಣ, ನನ್ನ ಶಿಷ್ಯ ಅವಳು ಅಂತ ಹೇಳಿ ಅವರು ಕ್ಯಾಲ್ಕುಲೇಷನಲ್ಲಿ ಇಟ್ಕೊಂಡಿದ್ರು. ಈ ಅಮೂಲ್ಯ ಅವ್ರದ್ದು ಹೇಗಿತ್ತು ಅಂತಂದರೆ, ಆವತ್ತಿನ ಶೆಡ್ಯೂಲು ಅವರು ಬರೀ ಹೈಸ್ಕೂಲ್ ವಿದ್ಯಾರ್ಥಿನಿ. 8ನೇ ಕ್ಲಾಸು ಪಾಸ್ ಮಾಡಿದಾಗ ಚೆಲುವಿನ ಚಿತ್ತರ ಮಾಡಿದ್ರು. ಅವ್ರಿಗೆ ತುಂಬ ಡಿಮ್ಯಾಂಡ್ ಇದ್ದರೂ ಕೂಡ ಮತ್ತೆ ಆ್ಯಕ್ಟಿಂಗ್ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಆಫ್ ದ ಸ್ಕೂಲಿಂಗ್ಸ್. ಅವರು ಮಾಡಿದ್ರೆ, ಆ್ಯಕ್ಟಿಂಗ್ ಮಾಡಿದ್ರೆ, ಹೀರೋಯಿನಾಗಿ ಆ್ಯಕ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಸಮ್ಮರ್ವರೆಗೂ ವೆಯ್ಟ್ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇತ್ತು. ಅದು ಎಸ್ ನಾರಾಯಣ್ ಸರ್ ಅವರು ನಾನೇ ಮಾಡ್ತೀನಿ ಅಂತ ಹೇಳಿ ಮತ್ತೆ ನೆಕ್ಸ್ಟು ಸಮ್ಮರ್ಗೆ ಫಿಕ್ಸ್ ಮಾಡ್ಕೊಂಡಿದ್ರು. ಆ ಸಿನಿಮಾದ ಹೆಸರು ಇಟ್ಟಿದ್ದು ಅವರು ಚೈತ್ರದ ಚಂದ್ರಮ ಅಂತ ಹೇಳಿ. ನಮ್ಮ ಸೀನಿಯರ್ ಹೇಳಿದ್ರು, ಚೈತ್ರದ ಚಂದ್ರಮ ಶೂಟಿಂಗ್ ಇದೆ, ನಾನು ಹೋಗ್ತೀನಿ. ಸರ್, ನನ್ನನ್ನು ಸೇರಿಸಿ ಸರ್, ಒಂದು ವಾರ, ಒಂದು ತಿಂಗಳು ಹೇಗಿದ್ರು ರಜಾ ಇದೆ, ನಾನು ಶೂಟಿಂಗಲ್ಲಿ ಇರ್ತೀನಿ, ನೋಡ್ತೀನಿ ಸರ್, ಪ್ಲೀಸ್ ಸರ್ ಅಂತ ಕೇಳಿದೆ. ನಮ್ಮ ಜಡ್ಜ್ ಸಾಹೇಬರು ಆಯಿತು ಬಾರಯ್ಯ ಅಂತ ಹೇಳಿಬಿಟ್ಟು 2008 ಸಮ್ಮರ್ ವೆಕೇಷನ್ಸಲ್ಲಿ ಕರ್ಕೊಂಡೋದ್ರು ಶೂಟಿಂಗ್ ಲೊಕೇಶನ್ಗೆ. ಶೂಟಿಂಗ್ ಲೊಕೇಶನ್ಗೆ ಕರ್ಕೊಂಡೋದ್ರು. ಎಸ್ ನಾರಾಯಣ್ ಸರ್ ಅವರಲ್ಲಿ ದೂರ ಇವ್ರು ಬಂದ ಮೇಲೆ ಅಲ್ಲಿ ಶೂಟಿಂಗ್ ಬ್ರೇಕ್ ಆಯಿತು. ಜಡ್ಜ್ ಸಾಹೇಬರು ಬಂದಿದ್ದಾರೆ ಅಂತ ಅವರೆಲ್ಲೋ ದೂರದಲ್ಲಿ ಹಿಂಗೆ ಲೊಕೇಶನ್ನಲ್ಲಿ ಮಾತಾಡ್ತಾಯಿದ್ರು. ಈ ಲೊಕೇಶನ್ ಎಲ್ಲಿ ಅಂತಂದರೆ ಬಸವೇಶ್ವರ ನಗರ. ಎಸ್ ನಾರಾಯಣ್ ಸರ್ ಅವ್ರ ಮನೆ ಇದ್ದಿದ್ದು ಬಸವೇಶ್ವರ ನಗರ.
ಅವರು ಎಷ್ಟು ಸಿನಿಮಾಗಳು ಮಾಡಿಬಿಟ್ಟಿದ್ರು ಅಂದರೆ ಸುತ್ತಮುತ್ತಲು 2-3 ರೋಡ್ಗಳನ್ನ ಪರ್ಚೇಸ್ ಮಾಡಿಬಿಟ್ಟಿದ್ರು, ಅಷ್ಟು ಪ್ರಾಪರ್ಟಿಗಳು ಮಾಡಿಬಿಟ್ಟಿದ್ರು ಎಸ್ ನಾರಾಯಣ್ ಅವರು. ಒಂದು ಮನೆ, ಅವ್ರ ಮನೆ ಎದುರುಗಡೆ ಇನ್ನೊಂದು ಮನೆ ಇತ್ತು, 3 ಅಂತಸ್ತಿನ ಮನೆ. ಆ ಮನೆ ಏನು ಅಂತಂದರೆ ಎಲ್ಲ ರೆಡಿ ಮಾಡಿ ಆರ್ಟ್ ಡೈರೆಕ್ಟ್ರುಗಳು, ಪೇಂಟ್ರುಗಳು ಎಲ್ಲ ಪರ್ಫೆಕ್ಟಾಗಿ ರೆಡಿ ಮಾಡಿಟ್ಟಿದ್ರು. ಯಾವುದಕ್ಕೆ ಅಂತಂದರೆ ಶೂಟಿಂಗ್ ಮನೆ. ಅವ್ರು ಯಾವ ಸಿನಿಮಾ ಶೂಟ್ ಮಾಡಿದ್ರು ಅದರಲ್ಲಿ ಆ ಒಂದು ಲೊಕೇಶನ್ನ ಉಪಯೋಗಿಸ್ಕೊಳ್ತಾಯಿದ್ರು. ಸುಮಾರು 10-15 ಮನೆಗಳು, 10-15 ಸಿನಿಮಾಗಳು ಅದೇ ಮನೇಲಿ ಶೂಟಿಂಗ್ ಆಗಿದೆ ಎಸ್ ನಾರಾಯಣ್ ಸರ್ದು. ಆ ಶೂಟಿಂಗ್ ಮನೆಗೆ ಹೋದ್ವಿ. ಅವ್ರು ದೂರದಲ್ಲಿ ಕೂತ್ಕೊಂಡು ಹೀಗೆ ಮಾತಾಡ್ತಾಯಿದ್ರು ಎಸ್ ನಾರಾಯಣ್ ಸರು, ಜಡ್ಜ್ ಸಾಹೇಬ್ರು ಇಬ್ಬರೂ. ನಾನು ನೋಡಿದೆ, ಬ್ರೇಕ್ ಆಗಿತ್ತು. ನಾನೊಂದು ಮೂಲೆಗೆ ಹೋದೆ. ಮೂಲೆಯಲ್ಲಿ ಚೇರ್ ಹಾಕಿದ್ರು, ಅಲ್ಲಿ ಕೂತ್ಕೊಂಡೆ ನೋಡ್ತಾ ಇದ್ದೆ. ಅವ್ರು ಮಾತಾಡ್ತಾಯಿದ್ರು. ನಾವೇನು ಮಾತಾಡಬೇಕು? ಸರಿ, ಮುಂದೆ ಟೇಬಲ್ ಇತ್ತು, ನ್ಯೂಸ್ ಪೇಪರ್ ಇತ್ತು. ನ್ಯೂಸ್ ಪೇಪರ್ ತೆಗೆದೆ, ಹೀಗೆ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಓದ್ತಾ ಇದ್ದೆ. ಹೀಗೆ ಯಾವುದೋ ಒಂದು ಗಮನದಲ್ಲಿ ಗೊತ್ತಾಗದೆ ಕಾಲ ಮೇಲೆ ಹಿಂಗೆ ಕಾಲು ಹಾಕ್ಕೊಂಡು ಸುಮ್ಮನೆ ಹಿಂಗೆ ಓದ್ತಾ ಇದ್ದೆ. ಗಮನಿಸ್ಲಿಲ್ಲ, ಯಾಕೆಂದರೆ ನಂದು ಯಾವುದೋ ಈ ಪೇಪರ್ ಕಡೆ ಹೊರಟೋಯ್ತು ವಿಷಯ. ಅವ್ರು ಏನು ಗಮನಿಸ್ತಾ ಇದ್ದಾರೆ ಅನ್ನೋದು ನಾನು ನೋಡಲಿಲ್ಲ. ಒಂದು 5-10 ನಿಮಿಷ ಆದಮೇಲೆ ಅವ್ರು ಕರೆದ್ರು, ಆನಂದ ಬರಯ್ಯ ಅಲ್ಲಿ ಅಂದರು. ನಾನು ಹೋದೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಆನಂದ ಅಂತ. ಸರ್ ಕೇಳಿದ್ರು, ನೀನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿದ್ಯಾ ಅಲ್ಲಿ ಅಂದರು. ನನಗೆ ಗಾಬರಿ ಆಯಿತು. ಅಯ್ಯೋ, ನಾನು ಈ ಥರ ಯಾಕೆ ಮಾಡಿದೆ, ತಪ್ಪು ಮಾಡಿದ್ನಲ್ಲ ಅಂತ ನನಗನ್ನಿಸ್ತು. ಸಾರಿ ಸರ್, ನಾನು ಎಲ್ಲೋ ಪೇಪರ್ ಓದ್ತಾ ಇದ್ದೆ, ಗಮನಿಸ್ಲಿಲ್ಲ ಸರ್, ಸಾರಿ ಅಂದೆ. ನೋಡಪ್ಪ, ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ನೀನು ನಿಂತ್ಕೊಂಡ್ರೂ 2 ಕಾಲ ಮೇಲೆ ನಿಂತ್ಕೋಬೇಕು, ಕೂತ್ಕೊಂಡ್ರೂ 2 ಕಾಲ ಮೇಲೆ ಕೂತ್ಕೋಬೇಕು. ಯಾವುದೇ ಕಾರಣಕ್ಕೂ 1 ಕಾಲ ಮೇಲೆ ಯಾವತ್ತೂ ನಿಂತ್ಕೋಬಾರ್ದು, ನೀನು ಕೂತ್ಕೋಬಾರ್ದು. 1 ಕಾಲ ಮೇಲೆ ಕೂತ್ಕೊಂಡಿದ್ಯಾ, ಬ್ಯಾಲೆನ್ಸ್ ತಪ್ಪೋಗುತ್ತೆ. ನಿನ್ನ ಜೀವನದ ಬ್ಯಾಲೆನ್ಸ್ ಕೂಡ ತಪ್ಪೋಗುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಕೂತ್ಕೋಬಾರ್ದು ನೀನು ಅಂದರು. ನನಗೆ ವಿಪರೀತ ಅವಮಾನ ಆಗೋಯ್ತು. ಯಾವುದೋ ಗಮನದಲ್ಲಿ ನಾನೇನೋ ಮಾಡಿದೆ ತಪ್ಪು. ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ನಾನು ಗೊತ್ತಾಗದೆ ಮಾಡಿದ ತಪ್ಪಿಗೆ ನಾನು ಬಯಸ್ಕೊಂಡ ಅಂತ. ಆವಾಗಲೇ ಗೊತ್ತಾಗಿದ್ದು ಎಸ್ ನಾರಾಯಣ್ ಅವರು ತುಂಬ ಸ್ಟ್ರಿಕ್ಟು ಅಂತ. ಏಕೆಂದರೆ ಪೂರ್ತಿಯಾಗಿ ಅವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ವಲ್ಲ. ನಾವು ಅವ್ರದ್ದು ಕಾಮಿಡಿ ಸಿನಿಮಾಗಳನ್ನ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಹಾಸ್ಯಮಯವಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಶೂಟಿಂಗ್ ಲೊಕೇಶನ್ಗೆ ಹೋದಾಗ ಗೊತ್ತಾಯಿತು ಅವ್ರು ನಿಜವಾಗ್ಲೂ ಪುಟ್ಟಣ್ಣ ಕಣಗಾಲ್ ಥರದವರು ಅಂತ. ಪುಟ್ಟಣ್ಣ ಕಣಗಾಲ್ ಇರಲಿ, ಓಂ ಪ್ರಕಾಶ್ ರಾವ್ ಅವರಿರಲಿ, ಅವ್ರ ಬಗ್ಗೆ ಎಲ್ಲ ತುಂಬ ಕೇಳಿದ್ವಿ ನ್ಯೂಸ್ ಪೇಪರಲ್ಲಿ. ತುಂಬ ಸ್ಟ್ರಿಕ್ಟು, ಹೇಗೆ ಇರ್ತಾರೆ ಅಂತ ಹೇಳಿ. ಎಸ್ ನಾರಾಯಣ್ ಅವ್ರ ಶೂಟಿಂಗ್ ಲೊಕೇಶನ್ ನೋಡಿದ ಮೇಲೆ ಗೊತ್ತಾಯಿತು ಇವರು ಕೂಡ ಅಷ್ಟೇ ಸ್ಟ್ರಿಕ್ಟು ಅಂತ. ಯಾರನ್ನೂ ಹೊಡೆಯೋದಿಲ್ಲ ಅವರು, ಬಟ್ ಬರೀ ಕಣ್ಣಲ್ಲೇ ಮೇಂಟೈನ್ ಮಾಡಿಬಿಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾ, ಕಣ್ಣಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ತುಂಬ ಸ್ಟ್ರಿಕ್ಟು. ಅವ್ರ ಶೂಟಿಂಗ್ ಲೊಕೇಶನಲ್ಲಿ ಯಾರೂ ಕೂತ್ಕೊಳ್ಳೋ ಹಾಗಿಲ್ಲ, ಎಲ್ಲರೂ ನಿಂತ್ಕೊಂಡಿರಬೇಕು. ಏನಾದರೂ ಆರ್ಟಿಸ್ಟ್ಗೆ ಕೂತ್ಕೊಂಡು ಮಾತಾಡೋವಂಥ ಡೈಲಾಗ್ ಇದ್ದರೆ ಮಾತ್ರ ಆರ್ಟಿಸ್ಟ್ಗಳು ಕೂತ್ಕೊಳ್ಳೋದಕ್ಕೆ ಸ್ಥಾನ ಇರುತ್ತೆ. ಕೆಲವೊಂದು ಸರಿ ಡೈರೆಕ್ಟ್ರು ಕೂತ್ಕೊಳ್ತಾರೆ. ಆದರೆ ಬೇರೆ ಯಾವ ಟೆಕ್ನಿಷಿಯನ್ ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಲಿ, ಅಥವಾ ಆರ್ಟ್ ಡೈರೆಕ್ಟ್ರ್ ಆಗಲಿ, ಮೇಕಪ್ ಮ್ಯಾನ್ ಆಗಲಿ, ಲೈಟ್ ಮ್ಯಾನ್ಗಳಾಗಲಿ, ಯಾರೂ ಕೂತ್ಕೊಳ್ಳೋಂಗಿಲ್ಲ. ಎಲ್ಲರೂ ಅಲರ್ಟಾಗಿ ನಿಂತ್ಕೊಂಡಿರಬೇಕು, ಸೈಲೆಂಟಾಗಿರಬೇಕು. ಇದನ್ನೆಲ್ಲ ಅಲ್ಲಿ ಗಮನಿಸಿದೆ. ನಮ್ಮ ಜಡ್ಜ್ ಸಾಹೇಬರು ಇವ್ರನ್ನ ದಯವಿಟ್ಟು 1 ತಿಂಗಳು ನೀವು ಶೂಟಿಂಗಲ್ಲಿ ಇಟ್ಕೊಳ್ಳಿ, ಹೇಳ್ಕೊಡಿ ಅಂತ ಹೇಳಿಬಿಟ್ಟು ಹೊರಟೋದ್ರು. ನಾನು ಇದನ್ನೆಲ್ಲ ಗಮನಿಸೋದಕ್ಕೆ ಪ್ರಾರಂಭ ಮಾಡಿದೆ. ಫಸ್ಟ್ ಡೇನೇ ಅರ್ಥ ಆಯಿತು ಇದು ತುಂಬ ಡೇಂಜರು, ಏನಾದರೂ ತಪ್ಪಾದರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಹುಷಾರಾಗಿರಬೇಕು ಅಂತ. ಅಲ್ಲಿಂದ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡಿಬಿಟ್ಟೆ. ಯಾವುದೇ ಕಾರಣಕ್ಕೂ ಡೈರೆಕ್ಟ್ರ್ ಮುಂದೆ ಹೋಗಿ ನಿಂತ್ಕೋಬಾರ್ದು, ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೋಬಾರ್ದು. ಡೈರೆಕ್ಟ್ರ್ ಎಲ್ಲಿರ್ತಾರೆ ಅವ್ರ ಬೆನ್ನಿಂದ ನಿಂತ್ಕೊಬಿಡ್ಬೇಕು ನಾವು. ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು, ಮಾತಾಡಬಾರ್ದು, ಸೌಂಡ್ ಬರಬಾರ್ದು, ನಮ್ಮಿಂದ ಡಿಸ್ಟರ್ಬ್ ಆಗಬಾರ್ದು ಕೆಲಸಕ್ಕೆ ಅನ್ನೋದನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟೆ.